ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಜಪ್ಪ. ಹಬ್ಬಬ್ಬ ಏನ್ ಜನರು ಮಾರಾಯರೆ, ಎಲ್ಲಿ ನೋಡಿದರೂ ಭ್ರಷ್ಟಾಚಾರ, ಕೊಲೆ, ಮೋಸ, ವಂಚನೆ ಹೀಗೆ ಜಗತ್ತಿನಲ್ಲಿ ನಡೀತಾ ಇರೋದನ್ನ ನಾವೆಲ್ಲರೂ ನೋಡುವುದಕ್ಕೆ ಹುಟ್ಟಿರೋದು ಅನಿಸ್ಬಿಡುತ್ತೆ. ಏಕೆಂದರೆ ದಿನ ಬೆಳಗಾದ್ರೆ ಸಾಕು ಅಲ್ಲಿ ಅದು ಆಯ್ತು, ಇಲ್ಲಿ ಇದು ಆಯ್ತು, ಅಲ್ಲಿ ಏನಾಯ್ತು, ಇಲ್ಲೇನಾಯ್ತು ಎಂದು ಜನರು ಮಾತನಾಡುವ ಮೂಲಕ, ಮಾಧ್ಯಮಗಳ ಮೂಲಕ, ಹಾಗೆ ನ್ಯೂಸ್ ಪೇಪರ್ಗಳ ಮೂಲಕ ನಮಗೆ ತಿಳಿಯುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತೀರಾ ವೀಕ್ಷಕರೇ? ನೀವು ಪೆಟ್ರೋಲ್ ಬಂಕ್ಗೆ ಹೋಗಿ ಮೀಟರ್ 0ಗೆ ಸೆಟ್ ಮಾಡುವುದನ್ನ ನೋಡಿ ನಿಟ್ಟುಸಿರು ಬಿಡ್ತೀರಾ. ನೀವು ಪಾವತಿಸಿದ ಹಣಕ್ಕೆ ಸರಿಯಾದ ಪ್ರಮಾಣದ ಇಂಧನ ಸಿಗುತ್ತದೆ ಎಂದು ನಂಬಿರ್ತೀರಾ ವೀಕ್ಷಕರೇ. ಹಾಗಿದ್ದರೆ ಅಲ್ಲಿ ನಡೆಯೋದೇ ಬೇರೆ. ನಿಮ್ಮ ಕಣ್ಣೆದುರೇ ಒಂದು ದೊಡ್ಡ ವಂಚನೆ ನಡೆಯುತ್ತದೆ. ಅದೇಗೆ ಅಂತೀರಾ? ಹೇಳ್ತೇನೆ ಕೇಳಿ. ಜಂಪ್ ಟ್ರಿಕ್ ಎಂಬ ಹೊಸ ಮೋಸದ ತಂತ್ರದ ಮೂಲಕ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕಲಾಗ್ತಾ ಇದೆ. ಪ್ರತಿದಿನ ಲಕ್ಷಾಂತರ ಗ್ರಾಹಕರು ತಮ್ಮ ಗರಿವಿಲ್ಲದಂತೆ ಈ ಜಾಲಕ್ಕೆ ಬಲಿಯಾಗ್ತಿದ್ದಾರೆ. ಏನಿದು ಜಂಪ್ ಟ್ರಿಕ್ ಎಂಬ ಮಾಯಾಜಾಲ? ಇದು ಪೆಟ್ರೋಲ್ ಬಂಕ್ಗಳಲ್ಲಿ ನಡೆಯುತ್ತಿರುವ ಒಂದು ಅತ್ಯಂತ ಸೂಕ್ಷ್ಮವಾದ ವಂಚನೆ. ಇದರ ಮುಖ್ಯ ಉದ್ದೇಶವೇ ಗ್ರಾಹಕರು ಪಾವತಿಸಿದ ಹಣಕ್ಕಿಂತ ಕಡಿಮೆ ಇಂಧನವನ್ನ ನೀಡಿ ಲಾಭ ಗಳಿಸುವುದು. ಸಾಮಾನ್ಯವಾಗಿ ನೀವು ಇಂಧನ ತುಂಬಿಸಲು ಆರಂಭಿಸಿದಾಗ ಮೀಟರ್ ನಿಧಾನವಾಗಿ 1, 2, 3, 4 ಎಂದು ಏರಬೇಕು. ಆದರೆ ಜಂಪ್ ಟ್ರಿಕ್ ವಂಚನೆಯಲ್ಲಿ ಹಾಗಾಗುವುದಿಲ್ಲ ಬಿಡಿ. ಪೆಟ್ರೋಲ್ ಬಂಕಿನ ಸಿಬ್ಬಂದಿಗಳು ಇಂಧನ ತುಂಬಿಸಲು ಆರಂಭಿಸಿದಾಗ ಡಿಸ್ಪೆನ್ಸರ್ ಮೀಟರ್ 0ಯಿಂದ ನೇರವಾಗಿ 10, 15 ಅಥವಾ 20 ರೂಪಾಯಿ ಅಂಕಕ್ಕೆ ಜಿಗಿಯುತ್ತದೆ. ಇದಕ್ಕೆ ಜಂಪ್ ಟ್ರಿಕ್ ಅಂತ ಹೇಳಲಾಗುತ್ತದೆ. ಇದನ್ನು ಗಮನಿಸಿದ ಗ್ರಾಹಕರು ಮೀಟರ್ ಓಡುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಮೀಟರ್ 0ಯಿಂದ 10 ರೂಪಾಯಿಗೆ ಜಿಗಿದಾಗ ಆ ಮೊದಲ 10 ರೂಪಾಯಿಗೆ ಬರಬೇಕಾದ ಇಂಧನ ನಿಮ್ಮ ವಾಹನದ ಟ್ಯಾಂಕ್ಗೆ ಬಿದ್ದಿರುವುದೇ ಇಲ್ಲ. ಯಂತ್ರದಲ್ಲಿ ಎಲೆಕ್ಟ್ರಾನಿಕ್ ಚಿಪ್ ಅಥವಾ ಸಾಫ್ಟ್ವೇರ್ ಮಾರ್ಪಡಿಸಿ ಈ ರೀತಿ ಮೀಟರ್ ಜಿಗಿಯುವಂತೆ ಮೊದಲೇ ಸೆಟ್ ಮಾಡಿರುತ್ತಾರೆ. ಇದರಿಂದ ಪ್ರತಿ ಗ್ರಾಹಕನಿಗೆ 50 ಮಿಲಿಯಿಂದ 100 ಮಿಲಿಯಷ್ಟು ಇಂಧನ ಕಡಿಮೆ ಹೋಗುತ್ತದೆ. ಇದು ಸಣ್ಣ ಪ್ರಮಾಣದಂತೆ ಕಂಡರೂ ಕೂಡ ದಿನಕ್ಕೆ ಸಾವಿರಾರು ವಾಹನಗಳಿಗೆ ಇಂಧನ ತುಂಬುವ ಬಂಕ್ಗಳಿಗೆ ಸಾವಿರಾರು ರೂಪಾಯಿಗಳ ಅಕ್ರಮ ಲಾಭ ತಂದುಕೊಡುತ್ತದೆ. ವೀಕ್ಷಕರೇ, ಹಾಗಾದ್ರೆ ವಂಚನೆಯಿಂದ ಪಾರಾಗಲು ಏನ್ ಮಾಡಬೇಕು? ಈ ಚಾಲಾಕಿ ವಂಚನೆಯಿಂದ ನಿಮ್ಮ ಹಣವನ್ನ ರಕ್ಷಿಸಿಕೊಳ್ಳಲು ನೀವು ಜಾಗೃತರಾಗಬೇಕು. ಪೆಟ್ರೋಲ್ ಹಾಕಿಸುವಾಗ ಈ ಕೆಳಗಿನ ಸಲಹೆಗಳನ್ನ ತಪ್ಪದೆ ಅನುಸರಿಸಿ. ಮೊದಲನೆಯದನ್ನ ನೋಡೋದಾದ್ರೆ, ಮೀಟರ್ ಮೇಲೆ ಹದ್ದಿನ ಕಣ್ಣಿರಲಿ. ಹಣ ಪಾವತಿಸಿದ ನಂತರ ಸುಮ್ಮನಾಗಬೇಡಿ. ಇಂಧನ ತುಂಬಿಸಲು ಆರಂಭಿಸಿದ ಮೊದಲ 5 ಸೆಕೆಂಡ್ಗಳ ಕಾಲ ಮೀಟರ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿ. ಅದು ನಿಧಾನವಾಗಿ ಏರುತ್ತದೆ ಅಥವಾ 0ಯಿಂದ ಏಕಾಏಕಿ ಜಿಗಿಯುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಜಂಪ್ ಆದರೆ ತಕ್ಷಣ ಸಿಬ್ಬಂದಿಯನ್ನ ಪ್ರಶ್ನಿಸಿ. ಇನ್ನ ಎರಡನೇದನ್ನ ನೋಡೋದಾದ್ರೆ, ರೌಂಡ್ ಫಿಗರ್ ಮೊತ್ತವನ್ನ ಹೇಳಬೇಡಿ ಮೊದಲೇ. ಉದಾಹರಣೆಗೆ ರೂಪಾಯಿ 500, 1000, ಇನ್ನು 2000ದಂತಹ ರೌಂಡ್ ಫಿಗರ್ ಮೊತ್ತಕ್ಕೆ ಇಂಧನ ತುಂಬಿಸುವುದನ್ನು ಆದಷ್ಟು ಬೇಗ ತಪ್ಪಿಸಿ. ಏಕೆಂದರೆ ಅಂತಹ ಮೊತ್ತಗಳಿಗೆ ವಂಚಕರು ಯಂತ್ರವನ್ನ ಮೊದಲೇ ಸೆಟ್ ಮಾಡಿಬಿಟ್ಟಿರ್ತಾರೆ. ಬದಲಾಗಿ 110, 670, 1130, 1550 ಇಂತಹ ಸಂಖ್ಯೆಯ ಮೊತ್ತವನ್ನ ಆಯ್ಕೆ ಮಾಡಿ. ಇದು ವಂಚನೆಗಿರುವ ಅವಕಾಶವನ್ನ ಕಡಿಮೆ ಮಾಡುತ್ತದೆ. ಇನ್ನ ಮೂರನೆಯದಾಗಿ ನೋಡೋದಾದ್ರೆ, 5 ಲೀಟರ್ ಪರೀಕ್ಷೆಗೆ ಆಗ್ರಹಿಸಿ. ನಿಮಗೆ ಅನುಮಾನ ಬಂದರೆ ಪ್ರತಿಯೊಂದು ಪೆಟ್ರೋಲ್ ಬಂಕ್ನಲ್ಲಿಯೂ ಲಭ್ಯ ಇರುವ 5 ಲೀಟರ್ ಮಾಪನ ಪರೀಕ್ಷೆಯನ್ನ ನಡೆಸುವಂತೆ ಕೇಳಿ. ಇದು ಕಾನೂನು ಮಾಪನಶಾಸ್ತ್ರ ಇಲಾಖೆಯಿಂದ ಪ್ರಮಾಣೀಕರಿಸಲ್ಪಟ್ಟ ಅಳತೆಯ ಸಾಧನವಾಗಿದೆ. ಪರೀಕ್ಷೆ ನಡೆಸಲು ಕೇಳುವುದು ನಿಮ್ಮ ಹಕ್ಕು ಮತ್ತು ಅದನ್ನ ನಿರಾಕರಿಸುವಂತಿಲ್ಲ. ಅಷ್ಟೇ ಅಲ್ಲ, ರಶೀದಿ ಪಡೆಯುವುದನ್ನ ಕೂಡ ಮರೆಯದಿರಿ. ಇಂಧನ ತುಂಬಿಸಿದ ನಂತರ ತಪ್ಪದೆ ಎಲೆಕ್ಟ್ರಾನಿಕ್ ರಶೀದಿಯನ್ನ ಪಡೆಯಿರಿ. ಅದರಲ್ಲಿ ನೀವು ತುಂಬಿಸಿದ ಇಂಧನದ ಪ್ರಮಾಣ, ಪ್ರತಿ ಲೀಟರ್ಗೆ ಬೆಲೆ ಮತ್ತು ಒಟ್ಟು ಮೊತ್ತ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಯಾವುದೇ ವಿವಾದ ಉಂಟಾದಲ್ಲಿ ಇದು ನಿಮಗೆ ಪ್ರಮುಖ ಸಾಕ್ಷಿಯಾಗುತ್ತದೆ. ಇನ್ನು ನೀವು ನಂಬಿರುವಂತ ಬಂಕ್ಗಳನ್ನೇ ಆಯ್ದುಕೊಳ್ಳಿ. ಯಾವಾಗಲೂ ಜನನಿ ಬೀಡಿ ಮತ್ತು ಉತ್ತಮ ಹೆಸರು ಹೊಂದಿರುವ ಕಂಪನಿ ಮಾಲೀಕತ್ವದ ಅಂದ್ರೆ ಕೋಕೋ ಅಥವಾ ವಿಶ್ವಾಸಾರ್ಹ ಬಂಕ್ಗಳಲ್ಲೇ ಇಂಧನ ತುಂಬಿಸುವುದು ಸುರಕ್ಷಿತ. ಏನೇ ಹೇಳಿ ವೀಕ್ಷಕರೇ, ಜಂಪ್ ಟ್ರಿಕ್ ನಂತಹ ವಂಚನೆಗಳು ಕೇವಲ ನಿಮ್ಮ ಆರ್ಥಿಕ ನಷ್ಟಕ್ಕೆ ಮಾತ್ರವಲ್ಲ, ವಾಹನದ ಮೈಲೇಜ್ ಮೇಲೂ ಕೂಡ ಪರಿಣಾಮ ಬೀರಬಹುದು. ನಿಮ್ಮ ಒಂದು ಕ್ಷಣದ ಜಾಗೃತಿ ನಿಮ್ಮ ಕಷ್ಟದ ಹಣವನ್ನ ಉಳಿಸುತ್ತದೆ. ಯಾವುದೇ ಬಂಕ್ನಲ್ಲಿ ಅನುಮಾನಾಸ್ಪದ ಚಟುವಟಿಕೆ ಕಂಡು ಬಂದಲ್ಲಿ ತಕ್ಷಣವೇ ಸಂಬಂಧಪಟ್ಟ ತೈಲ ಕಂಪನಿಯ ಗ್ರಾಹಕ ಸೇವಾ ಕೇಂದ್ರಕ್ಕೆ ಅಥವಾ ಕಾನೂನು ಮಾಪನಶಾಸ್ತ್ರ ಇಲಾಖೆಗೆ ದೂರು ನೀಡಿ. ಜಾಗೃತರಾಗಿರಿ, ಮೋಸ ಹೋಗುವುದನ್ನ ತಪ್ಪಿಸಿ ಎಂದು ಹೇಳುತ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.